100 ಒಳಪಂಗಡಗಳು ಇರಲಿ, ಆದರೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸಬೇಕು ಅಂತ ವೀರಶೈವ ಲಿಂಗಾಯತ ಮಹಾಸಭಾ ಏಕತಾ ಕಹಳೆಯನ್ನು ಮೊಳಗಿಸಿದೆ. ಇದರ ಬೆನ್ನಲ್ಲೇ ಒಕ್ಕಲಿಗರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಜಾತಿ ಗಣತಿ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರುದ್ಧ ಹೈಕೋರ್ಟ್ಗೆ ಮೊರೆ. ಒಕ್ಕಲಿಗ, ಬ್ರಾಹ್ಮಣ, ಲಿಂಗಾಯತ ಸಂಘಟನೆಗಳ ರಿಟ್ ಅರ್ಜಿ. ಜಾತಿ ಗಣತಿ ಪಕ್ಕ ಅಂತ ಸಿಎಂ ಸಿದ್ದರಾಮಯ್ಯ ಖಡಾಖಂಡಿತವಾಗಿ ಹೇಳಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಸಮೀಕ್ಷೆ ಗ್ಯಾರಂಟಿ ಅಂತ ಹಿಂದುಳಿದ ವರ್ಗಗಳ ಇಲಾಖೆ ಒಪ್ಪಿಗೆ ಮುದ್ರೆ ಒತ್ತಿದೆ. ಆದ್ರೆ ಜಾತಿ ಗಣತಿ ವಿರುದ್ಧದ ಕೂಗು ಮಾತ್ರ ತಣ್ಣಗಾಗ್ತಿಲ್ಲ. ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರೋಧಿಸಿ ಸಾಲು ಸಾಲು ರಿಟ್ ಅರ್ಜಿಗಳು ಹೈಕೋರ್ಟ್ಗೆ ಸಲ್ಲಿಕೆಯಾಗಿವೆ. ರಾಜ್ಯ ಒಕ್ಕಲಿಗರ ಸಂಘ, ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಎಷ್ಟೇ ಅಲ್ಲ, ಹಲವು ವ್ಯಕ್ತಿಗಳು ಪ್ರತ್ಯೇಕ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಪಿಐಎಲ್ ಕೂಡ ಸಲ್ಲಿಕೆಯಾಗಿದೆ. ಪಿಐಎಲ್ಗಳ ವಿಚಾರಣೆ ನಡೆಸಿರುವ ಹೈಕೋರ್ಟ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಸೋಮವಾರವೇ ಈ ಅರ್ಜಿಗಳ ವಿಚಾರಣೆ ಕೂಡ ನಿಗದಿಯಾಗಿದೆ. ವೀರಶೈವ ಲಿಂಗಾಯತರು ಒಂದೇ ಸಮಾವೇಶದಲ್ಲಿ ನಿರ್ಣಯ. ಧರ್ಮ ಭರಿಸುವ ಬಗ್ಗೆ ಲಿಂಗಾಯತರಲ್ಲಿ ಮುಂದುವರಿದ ಗೊಂದಲ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ. ವೀರಶೈವ ಲಿಂಗಾಯತ ಬೇರೆ ಅಲ್ಲ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲ, ರಂಭಾಪುರಿ ಶ್ರೀಗಳು ಪ್ರತ್ಯೇಕ ಧರ್ಮಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಸಿಕ್ಕಿಲ್ಲ, ಹೀಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು, ಉಪಜಾತಿಯಲ್ಲಿ ಯಾವುದಿದೆಯೋ ಅದನ್ನ ಬರೆಸಬೇಕು ಅಂತ ಹೇಳಿದ್ದಾರೆ. ಹಿಂದೂ ಅನ್ನೋಂಥದ್ದು ಬರ್ತದೆ. ಈಗಾದರೂ ಅದನ್ನೇ ಬರಿಬೇಕು. ಎರಡನೇದೇನಿದೆ ವೀರಶೈವ ಲಿಂಗಾಯತ ಅನ್ನೋದು ಎರಡನೇ ಇದರಲ್ಲಿ ಬರಿಬೇಕು. ಮೂರನೇದರಲ್ಲಿ ಏನಿದೆ ಉಪಜಾತಿ ಅವ್ರದ್ದು ಯಾವುದಿದೆ ಅದನ್ನು ಬರಿಬೇಕು. ಆದ್ರೆ ಜಾತಿ ಗಣತಿ ವೇಳೆ ಏನೆಂದು ಬರೆಸಬೇಕು ಎಂಬುದನ್ನ ಕಾನೂನು ತಜ್ಞರು, ಸಮುದಾಯದ ನಾಯಕರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ನಾವೆಲ್ಲರೂ ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಒಂದು ಅಂತ ಹೇಳಿ ಜಾತಿ ಕಾಲಂನಲ್ಲಿ ಬರೆಸಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಧರ್ಮದ ಕಾಲಂನಲ್ಲಿ ನಿಮ್ಮ ಕೆಲವು ವಿವೇಚನೆಗಳಂತಿರ್ತವೆ. ವಿವೇಚನೆ ಅಂತಂದರೆ ವಿವೇಚನೆ ಕಳ್ಕೋಬೇಡಿ, ವಿವೇಚನೆಯನ್ನು ಇಟ್ಟುಕೊಂಡು ನೀವು ನಿರ್ಣಯವನ್ನು ತೆಗೆದುಕೊಳ್ಬೇಕಂತಕ್ಕಂಥ ಜವಾಬ್ದಾರಿಯುತವಾದ ಒಂದು ವಿಚಾರವನ್ನು ಸಮಾಜದ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ಪಂಚಮಸಾಲಿ ಪೀಠಗಳು ಸಭೆ ನಡೆಸಿ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ, ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಅಂತ ಬರೆಸಬೇಕು ಅಂತ ತೀರ್ಮಾನಿಸಿವೆ. ಹೀಗಾಗಿ ಲಿಂಗಾಯತ ಸಮುದಾಯದಲ್ಲಿ ಯಾರು ಏನೆಂದು ಬರೆಸಬೇಕು ಅನ್ನೋ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ವೀರಶೈವ ಮಹಾಸಭಾ ಉಪಾಧ್ಯಕ್ಷ ಈಶ್ವರ್ ಖಂಡ್ರೆ, ನಿಮ್ಮ ವಿವೇಚನೆ ಬಳಸಿ ಬರೆಸಿ ಅಂತ ಹೇಳಿರೋದು ಜನರನ್ನ ಮತ್ತಷ್ಟು ಗೊಂದಲಕ್ಕೆ ದೂಡಿದೆ. ತಮ್ಮ ವಿವೇಚನೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮದ ಕಾಲಂನಲ್ಲಿ ಹೆಸರನ್ನು ಬರೆಸಲಿಕ್ಕೆ ಅವಕಾಶ ಇದೆ. ಕಡ್ಡಾಯವಾಗಿ ಜಾತಿಯ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ಬರೆಸಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತೀರ್ಮಾನ ಇದೆ. ಎಲ್ಲರ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡಿ ಇದನ್ನು ನಾವು ತೀರ್ಮಾನ ಮಾಡಲಾಗಿದೆ. ತಮ್ಮ ಇವತ್ತೇನು ಮೀಸಲಾತಿ ಅನುಗುಣವಾಗಿ ಉಪಜಾತಿಯ ಕಾಲಂನಲ್ಲಿ ತಾವು ತಮ್ಮ ಕೋರ್ಟ್ ಪ್ರಕಾರ ಇವತ್ತು ಅದರ ಹೆಸರನ್ನು ನಮೂದಿ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಈ ವೇದಿಕೆ ಮುಖಾಂತರ ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿಂದು ಒಕ್ಕಲಿಗ ಸಮುದಾಯದ ಸಭೆ. ಈಗಾಗಲೇ ವೀರಶೈವ ಲಿಂಗಾಯತ ಸಮುದಾಯ ಕಳೆದ ಒಂದು ವಾರದಿಂದ ಸಮಾವೇಶಗಳು, ಸಭೆಗಳನ್ನ ನಡೆಸಿವೆ. ಇದೀಗ ಒಕ್ಕಲಿಗ ಸಮುದಾಯ ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ 3 ರಾಜಕೀಯ ಪಕ್ಷಗಳ ಒಕ್ಕಲಿಗ ನಾಯಕರಿಗೆ ಸಭೆ ಕರೆದಿದ್ದಾರೆ. ನಾವು ಕೂಡ ನಾಳೆ ಒಕ್ಕಲಿಗರೆಲ್ಲ ಸಭೆ ಸೇರ್ತಾ ಇದ್ದೀರಿ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಪ್ರಬಲ ಸಮುದಾಯಗಳ ಜೊತೆಗೆ ಇನ್ನೂ ಹಲವು ಸಮುದಾಯಗಳಲ್ಲಿ ಜಾತಿ ಗೊಂದಲ ಮುಂದುವರೆದಿದೆ. ಕೊಡಗಿನಲ್ಲಿ ಜಾತಿ ಗಣತಿ ವೇಳೆ ಕೊಡವ ಧರ್ಮ ಅಂತ ಬರೆಸುವಂತೆ ಕೊಡವ ಜನಾಂಗಕ್ಕೆ ಅಖಿಲ ಕೊಡವ ಸಮಾಜ ಕರೆ ನೀಡಿದೆ.
ತುಮಕೂರಿನಲ್ಲಿ ತಿಗಳ, ಮಡಿವಾಳ, ಕಾಡುಗೊಲ್ಲ ಮುಖಂಡರು ಸಾಲು ಸಾಲು ಸಭೆ ನಡೆಸಿದ್ದಾರೆ. ಯಾವ ಕಾಲಂನಲ್ಲಿ ಏನು ಭರಿಸಬೇಕು ಅಂತ ಸಮುದಾಯದ ನಾಯಕರು ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ನಲ್ಲಿ ವಿರೋಧದ ಮಧ್ಯೆಯೂ ಜಾತಿಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಸಮುದಾಯಗಳು ತಮ್ಮದೇ ಆದ ತಯಾರಿಯಲ್ಲಿ ತೊಡಗಿವೆ. ಬ್ಯೂರೋ ರಿಪೋರ್ಟ್, TV9.